ಏನ್ರಿ ಇದು 12:15 ಆಯ್ತು, ಇನ್ನ ಮಗ ಕಾಣಿಸ್ತಾ ಇಲ್ಲ. ಎಲ್ಲೋ ಹೋದ್ನೋ ಏನೋ ರವಿ, ಎಲ್ಲೋದ್ಯೋ? ಸುನಂದ, ಯಾಕೆ ಹುಚ್ಚುಚ್ಚಂಗೆ ಆಡ್ತಿದೀಯೇ? ಚೀರಾಡ್ಬೇಡ ಕಣೆ, ಅಕ್ಕಪಕ್ಕದವ್ರು ಮಲಗಿದ್ದಾರೆ. ಅಕ್ಕಪಕ್ಕದವ್ರಿಗೆ ನಾಚಿಕೆ ಆಗ್ಬೇಕು. ಏನೇ ಉದ್ದ ಬೆಳೆದ ಮಗ ಕಾಣೆ ಆಗಿದ್ದಾರೆ ಅಂತ ನಾವು ಸಂಕಟ ಪಡ್ತಿದ್ರೆ ಹೊತ್ಕೊಂಡು ಬಿದ್ಕೊಂಡಿದಾರಲ್ಲ, ಇಂಥವ್ರನ್ನೆಲ್ಲ ತಗೊಂಡೋಗಿ ಬೆಂಕಿಗೆ ಹಾಕ್ಬೇಕ್ರಿ. ಏನಂತ ಮಾತಾಡ್ತಿದೀಯ ನೀನು? ಅಯ್ಯೋ, ನಮ್ ರವಿನ್ ಯಾರು ಎತ್ಕೊಂಡು ಹೋಗ್ಬಿಟ್ರ ಏನೋ. ಅಯ್ಯಪ್ಪ, ರವಿ ಎಲ್ಲಿದೆಯೋ? ಆಂಟಿ, ಮೊದ್ಲು ಅಳದ್ ನಿಲ್ಸಿ ನೀವು. ಅಂಕಲ್, ಅವ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ವಿಚಾರಿಸಿದ್ರ? ಎಲ್ಲರಿಗೂ ಫೋನ್ ಮಾಡಿ ವಿಚಾರಿಸ್ತೆಯಪ್ಪ, ಎಲ್ಲೂ ಬಂದಿಲ್ವಂತೆ. ಜಾನ್ವಿ ಕಾಲ್ ಮಾಡಿದ್ರಾ? ನಾ ಹೇಳ್ದೆ ಕಣ, ಜಾನ್ವಿ ಫೋನ್ ಮಾಡೋಣ ಅಂದ್ರೆ ಇವರೇ ಬೇಡ ಅಂತಿದ್ದು. ಅಲ್ಲಿ ಹೋಗಿದ್ರೆ ಅವಳೇ ಫೋನ್ ಮಾಡಿರೋಳು, ಅಷ್ಟು ಜವಾಬ್ದಾರಿ ಇದೆ ಅವಳಿಗೆ. ನೋಡು, ಇಂಥ ಸಮಯದಲ್ಲೂ ಮಗಳು ಹೊಗಳ್ತಾರೆ ಹೊರತು ನನ್ನ ಮಗನ ಬಗ್ಗೆ ಎಳ್ಳಷ್ಟು ಪ್ರೀತಿ ಇಲ್ಲ ಕಣ ಇವ್ರಿಗೆ. ಸುನಂದ, ಸಣ್ಣ ವಿಷಯ ಎಲ್ಲ ದೊಡ್ಡದ್ ಮಾಡಕ್ ಹೋಗ್ಬೇಡ್ವೆ. ನೋಡಪ್ಪ ಸುನಿಲ, ಇಷ್ಟೊತ್ತಾದ್ರೂ ನನ್ ಮಗ ಮನೆಗ್ ಬರ್ದೇ ಇರೋದು ಇವ್ರಿಗೆ ಸಣ್ಣ ವಿಷಯ. ಅದೇ ರವಿ ಜಾಗದಲ್ಲಿ ಇವ್ರ ಮಗಳಿದ್ದಿದ್ರೆ ಸುಮ್ನಿರ್ತಿದ್ರ? ನನ್ನ ಮಗಳ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಿನ್ನ ಬಾಯಿಗೆ ಹುಳ ಬಿದ್ದ್ಬಿಡುತ್ತೆ. ಬ್ಯಾಂಕಿಂದ ಬರೋದು ಅರ್ಧ ಗಂಟೆ ತಡ ಆದ್ರೂ ಫೋನ್ ಮಾಡಿ ತಿಳಿಸಿರೋಳು. ಅಷ್ಟು ತಿಳುವಳಿಕೆ, ಅಷ್ಟು ಒಳ್ಳೆತನ ಇರೋಳು ನನ್ನ ಮಗಳು. ಅಂಕಲ್, ವಾದ ಮಾಡ್ಕೊಂಡು ಕುತ್ಕೊಳ್ಳೋ ಟೈಮ್ ಅಲ್ಲ ಇದು. ರವಿ ಎಲ್ಲಿಗೆ ಹೋಗಿದ್ದಾನೆ ಅನ್ನೋದು ಗೊತ್ತಾಗ್ಬೇಕು, ಅದು ಮುಖ್ಯ. ಯಾರಿಗ್ ಗೊತ್ತು, ಅವ್ನ್ ಜಾನ್ವಿ ಮನೆಗೆ ಹೋಗಿರ್ಬೋದು, ನಿಮಗೆ ತಿಳಿಸ್ ಬಂದಿದ್ದೀನಿ ಅಂತ ಅಲ್ಲಿ ಸುಳ್ಳು ಹೇಳಿರ್ಬೋದು. ಅವ್ನ್ ಮಾತು ಕಟ್ಕೊಂಡು ನಾವಿಲ್ಲಿ ಫೋನ್ ಮಾಡದೇ ಇದ್ರೆ ನಮ್ಮ ಮೂರ್ಖತನ ಆಗುತ್ತೆ. ಒಂದ್ಸತಿ ಫೋನ್ ಮಾಡಿ ವಿಚಾರಿಸ್ಬಿಡೋಣ. ಸುಮ್ಮನೆ ಯಾಕಪ್ಪ ಇಷ್ಟೊತ್ತಿನೆಲ್ಲ ಅವಳಿಗೆ ತೊಂದರೆ? ಅರೆ, ಇದ್ರಲ್ಲಿ ತೊಂದರೆ ಏನ್ ಬಂತ ಅಂಕಲ್? ಅವ್ನು ಅಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಾದ್ರೆ ನೀವಿಬ್ರು ಇಲ್ಲಿ ನೆಮ್ಮದಿಯಾಗಿ ಮಲ್ಕೋಬಹುದಲ್ವಾ? ಅವ್ರನ್ನೇನೋ ಕೇಳ್ತೀಯ, ನಿನ್ ಪಾಡಿಗೆ ನಿನ್ ಫೋನಲ್ಲಿ ಮೊಬೈಲ್ ನೋಡು. ಇಲ್ಲಿ ನೋಡು, ನನ್ನಲ್ಲಿ ಕರೆನ್ಸಿ ಇಲ್ಲ. ಸುನಿಲ, ಇಷ್ಟೊತ್ತಿನಲ್ಲಿ ನೀನು ಫೋನ್ ಮಾಡೋದು ಸರಿ ಇಲ್ಲ, ನಾನೇ ಮಾಡ್ತೀನಿ ಇರಪ್ಪ. ರಿಸೀವ್ ಮಾಡ್ತಾ ಇಲ್ಲ ಕಣೆ, ಮಲಗಿರ್ಬೇಕು. ಇನ್ನೊಂದ್ಸರ್ತಿ ಮಾಡಿ ನೋಡ್ರಿ. ನಿದ್ದೆಗೆ ತೊಂದರೆ ಮಾಡಬಾರ್ದು ಕಣೆ, ಸ್ವಲ್ಪ ಹೊತ್ತು ಕಾಯೋಣ, ಅಷ್ಟೊಳಗೆ ರವಿ ಬಂದ್ರು ಬರ್ಬೋದು. ಎಂತ ಸ್ವಾರ್ಥಿರಿ ನೀವು. ನಿಮ್ ಹೆಂಡತಿ ನಿದ್ರೆ ಹಾಳಾದ್ರೂ ಪರವಾಗಿಲ್ಲ, ಮಗಳ ನಿದ್ರೆಗೆ ಭಂಗ ಬರಬಾರ್ದಲ್ವಾ? ಗಂಡನ ಮನೇಲಿ ಇರೋ ಕಣೆ, ಕೆಲವು ಸೂಕ್ಷ್ಮಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಸೂಕ್ಷ್ಮಗಳು ನನಗೂ ಅರ್ಥ ಆಗತ್ತೆ. ನೀವ್ ಇನ್ನೊಂದ್ಸರ್ತಿ ಏನಾದ್ರೂ ಟ್ರೈ ಮಾಡದೆ ಹೋದ್ರೆ ನನ್ ಮಗನ್ ಚಿಂತೆಲ್ಲ ನಾ ಇಲ್ಲೇ ಪ್ರಾಣ ಬಿಟ್ಬಿಡ್ತೀನಿ. ಆಂಟಿ, ಸುಮ್ಮನೆ ಇರಿ ನೀವು. ಅಂಕಲ್, ನೀವು ಇನ್ನೊಂದ್ಸತಿ ಜಾನ್ವಿಗೆ ಟ್ರೈ ಮಾಡಿ. ಇಷ್ಟೊತ್ತಲ್ಲಪ್ಪ ಯಾಕೆ ಫೋನ್ ಮಾಡಿದ್ದಾರೆ? ಹಲೋ ಅಪ್ಪ. ಜಾನು, ಇಷ್ಟೊತ್ತಿನಲ್ಲಿ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ, ಬೇಚಾರ ಮಾಡ್ಕೋಬೇಡ ಮಗಳೇ. ಅದ್ ಬಿಡಿಪ್ಪ, ನೀವು ಹುಷಾರಾಗಿದ್ದೀರ ತಾನೆ? ನಾನೇನೋ ಹುಷಾರಾಗಿದ್ದೀನಿ, ಆದರೆ ಏನಾದ್ರೆ? ಅದು ಹಲೋ ಹಲೋ, ಹೇಳ ಮಗಳೇ. ನೀನು ಹೇಳಬೇಕಾಗಿರೋದು. ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ಯಾ? ಮನೇಲಿ ಎಲ್ಲರೂ ಆರಾಮಾಗಿದ್ದಾರೆ ತಾನೆ? ಕ್ಷೇಮವಾಗಿದ್ದಾರೆ ಮಗಳೇ. ನಾನು, ನಿಮ್ಮಮ್ಮ, ರವಿ ಎಲ್ಲ ಚೆನ್ನಾಗಿದ್ದೀವಿ. ಮತ್ತೆ ಯಾಕೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ದು? ನೀನು ಸುಮ್ಮನೆ ಅಂತೂ ಮಾಡಿರಲ್ಲ. ನಾನೆಲ್ಲ ಆಗಂದೆ, ಆ ದಿಮ್ ಕೆಳಗಡೆ ಮೊಬೈಲ್ ಇಟ್ಟಿದ್ದೆ, ಆ ನಿದ್ದೆ ಮಂಪ್ರಲ್ಲಿ ನಿನ್ನ ನಂಬರ್ ಪ್ರೆಸ್ ಆಗ್ಬಿಟ್ಟಿದೆ. ಅಷ್ಟೇ 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 ಅಷ್ಟೇನಾ? ಇಷ್ಟೊತ್ತಿನಲ್ಲಿ ನೀನು ಎಪ್ಸಿ ತಮಾಷೆ ಮಾಡೋಕ್ಕಾಗತ್ತಾ? ನಿಜವಾಗ್ಲೂ ಅಷ್ಟೇ. ಪಾಪ ನಿನ್ನ ನಿದ್ರೆಗೆ ತೊಂದರೆ ಆಯ್ತೇನೋ,
ನೆಮ್ಮದಿಯಾಗಿ ಮಲ್ಕೊಂಬಗ್ಲೆ. ಗುಡ್ ನೈಟ್. ಹಲೋ ಅಪ್ಪ. ಅಪ್ಪ, ಈಗೇನಾಯ್ತು? ಅಕ್ಕಂಗೆ ಫೋನ್ ಮಾಡಿ ಯಾಕೆ ಇಷ್ಟೊತ್ತಿನಲ್ಲಿ ತೊಂದರೆ ಕೊಡ್ತಿದ್ದೀರಾ? ಎಲ್ಲ ತೊಂದರೆ ಆಗಿದ್ ನಿನ್ನಿಂದಾನೆ. ಇಷ್ಟೊತ್ತು ಎಲ್ಲ ಹಾಳಾಗೋಗಿದ್ಯೋ? ಇಷ್ಟೊತ್ತಿಗೆ ಮನೆಗೆ ಬರೋದು? ಬರ್ತಾನೆ, ಸ್ವಲ್ಪ ಹೊತ್ತು ಕಾಯೋಣ ಅಂತ ಹೇಳಿದ್ರು ಫೋನ್ ಮಾಡಿಸ್ದೆ. ಈಗ ನೋಡು, ಆ ಮಗು ರಾತ್ರಿ ಎಲ್ಲ ಟೆನ್ಷನ್ ಮಾಡ್ಕೊಂಡು ನಿದ್ದೆ ಮಾಡುತ್ತೋ ಇಲ್ವೋ. ಸಾಕು ಮಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದು. ಇವನಕ್ಕಾಗಿ ಅವಳು ಸ್ವಲ್ಪ ನೋವು ತಿನ್ಲಿ. ನೀನು ಬಂದು ಕಡ್ಡಿ ಅಳ್ಳಾಡಿಸ್ದ್ಯಾ? ಏ ಹಾಗಲ್ಲ ಕಣೋ, ನೀ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ. ಸಾಕು. ಸುನಿಲ, ನೀನು ಸಹಾಯ ಮಾಡಿದ್ಕೆ ಥ್ಯಾಂಕ್ಸ್ ಹೇಳೋಬಿಟ್ಟು ಕೊಂಕು ಮಾತಾಡಿ ಹೋಗ್ತಾ ಇದ್ದಾನೆ ನೋಡು. ಸಾರಿ ಕಣಪ್ಪ ಸುನಿಲ. ಅಯ್ಯೋ ಅಂಕಲ್, ನೀವ್ಯಾಕೆ ಸಾರಿ ಹೇಳ್ತೀರಾ? ಅವ್ನು ಮನೆಗೆ ಬಂದಲ್ಲ, ಅಷ್ಟು ಸಾಕು ಬಿಡಿ. ತುಂಬ ಹೊತ್ತಾಗಿದೆ, ನೀವಿಬ್ರು ಮಲ್ಕೊಳ್ಳಿ. ನಾನು ಬೆಳಿಗ್ಗೆ ಅವನ ಹತ್ರ ಮಾತಾಡ್ತೀನಿ. ಸುನಿಲ, ನಮ್ಮ ಜಾನ್ವಿಗೆ ನೀನು ಅಣ್ಣನಾಗೋ ತಮ್ಮನಾಗೋ ಹುಟ್ಟಿರ್ಬೇಕಾಗಿತ್ತು. ಈಗಲೂ ನಾನು ನಿಮ್ಮ ಮಗನೇ ಅಲ್ವಾ ಅಂಕಲ್? ಕಂಡೋರ್ ಮಕ್ಕಳನ್ನ ಮಗ ಅನ್ನೋ ಬದಲು ಮೊದಲು ಸ್ವಂತ ಮಗ ಇಷ್ಟೊತ್ತರೆಗೂ ಎಲ್ಲಿ ಹೋಗಿದ್ದ, ಏನ್ ಮಾಡ್ದ ಅಂತ ಕೇಳಿ ಹೋಗಿ. ಎದ್ದು ಹೇಳ್ತದೆ ರಾಮಾಯಣ. ಬಡ್ಕೊಂಡ್ರು ನಿಮ್ಗೆ. ಜಾನು, ಯಾಕೆ ಇಷ್ಟೊತ್ತಿನಲ್ಲಿ ಎತ್ಕೋತಿದೀಯಾ? ಏನು ಯೋಚನೆ ಮಾಡ್ತಿದೀಯಾ? ಅಪ್ಪ ಫೋನ್ ಮಾಡಿದ್ರು. ಅಲ್ಲೇನೋ ನಡೆದಿದೆ, ನನ್ನಿಂದ ಮುಚ್ಚಿಡ್ತಿದ್ದಾರೆ. ಹಾಗಿದ್ರೆ ಹೇಳ್ತಿದ್ರು. ನೀನು ಸುಮ್ಮನೆ ಯೋಚನೆ ಮಾಡ್ತಿದ್ಯಾ ಜಾನು? ನಾನು ಸುಮ್ಮನೆ ಚಿಂತೆ ಮಾಡ್ತೀನಿ, ಟೆನ್ಷನ್ ಯಾಕೆ ಕೊಡೋದು ಅಂತ ಹೇಳಿರಲ್ಲ. ಹಾಗಿದ್ಮೇಲೆ ಅವ್ರು ನಿಜವಾಗ್ಲೂ ಫೋನ್ ಮಾಡಿದ್ರು ಅಂತನಾ? ಮತ್ತೆ ಸುಳ್ಳ್ಯಾಕೆ ಹೇಳ್ತಾರೆ? ಬೈ ಮಿಸ್ಟೇಕ್ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡಿದ ತಕ್ಷಣ ಹಲೋ ಅಂತ ಹೇಗೆ ಹೇಳ್ತಾರೆ? ಇರ್ಬೋದು. ನಂಗೆ ಗೊತ್ತು, ಅಪ್ಪಂಗೆ ನನ್ನ ಹತ್ರ ಹೇಳ್ಕೊಳಕ್ ಸಂಕೋಚ ಆಗಂತದೇನೋ ನಡೆದಿದೆ. ಮಗಳ ಹತ್ರ ಏನು ಸಂಕೋಚ? ಮದುವೆ ಆದ ಮಗಳು ಅಂದರೆ ಒಂದು ಅಂತರ ಬೆಳ್ಬಿಡುತ್ತೆ. ಮುಕ್ತವಾಗಿ ಹೇಳ್ಕೊಳಕ್ಕೆ ಸ್ವಾಭಿಮಾನ ಅಡ್ಡ ಬರುತ್ತೆ. ದುಡ್ಡಿನ ವಿಚಾರನ ಇರಬಹುದು, ಅಥವಾ ಹೇಳ್ಕೊಳಕ್ ಅವಮಾನ ಆಗಂತ ಬೇರೆ ವಿಚಾರನೂ ಇರ್ಬೋದು. ನಾಳೆ ಬೆಳಗ್ಗೆ ಅಪ್ಪಂಗೆ ನೀನೇ ಫೋನ್ ಮಾಡು. ಎದುರಿಗೆ ಹೋಗಿ ಮಾತಾಡಿದ್ರೇನೆ ವಾಸಿ ಅನ್ಸುತ್ತೆ. ಹೋಗಿ ಬರ್ಲಾ? ಹೋಗ್ಬಾ ಜಾನು, ಅದ್ರಲ್ಲಿ ಕೇಳೋದೇನಿದೆ? ಅಜ್ಜಿ ಕೇಳಬೇಕು. ಈ ಸಲ ನಾನೇ ಕೇಳ್ತೀನಿ. ಏನೋ ಬೇಡ. ಅವತ್ತು ಅಜ್ಜಿನ ಹೇಳಿಲ್ವಾ, ನಾನು ಅತ್ತೆಯಾಗಿ ನನ್ನ ಸೊಸೈಟಿನಲ್ಲಿ ಅಂಕೆಲಿ ಇಟ್ಕೊಂಡಿದ್ದೆ, ಈಗ ನೀನೇ ಸೊಸೈಟಿ ನೋಡ್ಕೋ ಅಂತ. ಅಮ್ಮಂಗೆ ಕೇಳೋದಾದ್ರೆ ನಂಗೆ ಎಷ್ಟೋ ನಿರಾಳ. ನಾಳೆ ನಾನೇ ನಿಮ್ಮ ಮನೆಗೆ ಡ್ರಾಪ್ ಮಾಡ್ತೀನಿ, ತಿಂಡಿನೂ ಅಲ್ಲೇ ತಿಂತೀನಿ, ಆಯಿತಾ? ಥ್ಯಾಂಕ್ಸ್. ಥ್ಯಾಂಕ್ಸ್ ಎಲ್ಲ ಇರಲಿ, ಈಗ ಮಲ್ಕೋ, ಕತ್ಲಲ್ಲಿ ಕೂತ್ಕೋಬೇಡ. ನೀನಿರುವಾಗ ನನ್ನ ಕತ್ಲಲ್ಲಿ ಯಾಕೆ ಕೂರ್ಲಿ? ಜಾಹ್ನವಿ, ನೀನು ಕೆಲ್ಸಕ್ಕೆ ಹೋಗೋ ವಿಷಯನ ಅಮ್ಮನ ಹತ್ರ ಇವತ್ತು ಮಾತಾಡ್ತೀನಿ. ಹೌದೌದು, ನಾನು ಮಾತಾಡ್ತೀನಿ. ಹೇ, ಒಂದೇ ವಿಷಯ ನಾವಿಬ್ರು ಯಾಕೆ ಮಾತಾಡಬೇಕು? ನೀನು ಹೋಗಿ ಮಾತಾಡು, ನಾನು ಬೇರೆ ಕೆಲಸ ನೋಡ್ತೀನಿ. ಬೀಗದ ಕೈ ಇದೆ, ಬೀಗ ಓಪನ್ ಆಗುತ್ತಾ ಮಾಲ್ತಕ್ಕ? ನನ್ನ ಧೈರ್ಯ ಏನಿದ್ರು ಅತ್ತೆ ಮುಂದೆ ಹೋಗಿ ನಿಲ್ಲೋವರೆಗೂ ಮಾತ್ರ. ಬಾಯಿ ತೆಗೆದ್ರೆ ಬೆಬ್ಬೆ ಅಂತ. ನೋಡೆ ಜಾಹ್ನವಿ, ಏನ್ ಗೊತ್ತಾ ಮಾಲ್ತಕ್ಕ, ನಾವು ಸೊಸೆಯರೆಲ್ಲ ಒಟ್ಟಿಗೆ ಹೋಗಿ ಅತ್ತೆ ಮುಂದೆ ನಿಂತ್ರೆ ನಾವು ಹೇಳೋ ವಿಷಯ ಅತ್ತೆ ಇನ್ನೂ ಸೀರಿಯಸ್ ಆಗಿ ತಗೋತಾರೆ. ಎಲ್ಲ ಸೊಸೆಯರು ಒಟ್ಟಿಗೆ ಆಗೋಗಿದ್ದಾರೆ, ಅವ್ರ ವಿರೋಧ ಕಟ್ಕೋಬಾರ್ದು ಅಂತ ನಾವು ಹೇಳಿದಕ್ಕೆಲ್ಲ ಹೂಗುಡ್ತಾರೆ. ಹೇಗಿದೆ ಪ್ಲಾನು? ಅಮ್ಮ, ನಾನಿವತ್ತು ನಮ್ಮ ಅಪ್ಪನ ಮನೆಗೆ ಹೋಗಿ ಬರ್ಲಾ? ಇದೇನೇ ಇದು ಇದ್ದಕ್ಕಿದ್ದಾಗೆ? ಎಲ್ಲರೂ ಆರೋಗ್ಯವಾಗಿದ್ದಾರೆ ತಾನೆ? ಅಪ್ಪ ಮಧ್ಯರಾತ್ರಿ ನನಗೆ ಫೋನ್ ಮಾಡಿದ್ರು. ಏನು ತೊಂದರೆ ಇಲ್ಲ ಅಂತಾನೆ ಹೇಳಿದ್ರು. ಆದರೆ ನನಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ. ಅವ್ರಿಗೆ ನನ್ನ ಅವಶ್ಯಕತೆ ಇದೆ ಅಂತ ತುಂಬ ಅನ್ನಿಸ್ತಿದೆ.
ಹಾಗಿದ್ರೆ ತಡ ಮಾಡಬೇಡ ಜಾನವಿ, ತಕ್ಷಣ ಹೊರಟ್ಬಿಡು. ಹೌದು ಕಣೆ, ಇಂಥ ವಿಷಯದಲ್ಲಿ ತಡ ಮಾಡಬಾರ್ದು. ನಂಗೆ ಮದುವೆ ಆದ ಹೊಸದ್ರಲ್ಲಿ ಹೀಗೆ ಆಗಿತ್ತು ಗೊತ್ತಾ. ಆವತ್ತು ಬೆಳಗಿನ ಜಾವ ನನಗೆ ಊರಿಂದ ಫೋನ್ ಬಂತು, ಅಮ್ಮಂಗೆ ಮೈ ಹುಷಾರಿಲ್ಲ, ತಕ್ಷಣ ಹೊರಟು ಬಾ ಅಂತ. ನಾ ಫೋನ್ ಇಟ್ಟು ಅತ್ತೆಗೆ ಹೇಳೋ ಅಷ್ಟರಲ್ಲಿ ಅಯ್ಯೋ, ಆಮೇಲೆ ಇವರು ಮಾರ್ನಿಂಗ್ ಶೋಗೆ ಕರೆದ್ರು. ಹೊರಟೋದೆ. ಮುಗಿಸ್ಕೊಂಡು ಬಂದರೆ ಅತ್ತೆ ಆಗ ವಿಷಯ ತಿಳಿಸಿದ್ರು. ಅಮ್ಮ ಕಲಾ, ಯಾಕೆ ಅದನ್ನೆಲ್ಲ ನೆನಪಿಸ್ಕೋತಾ ಇದೀಯಾ? ಅವಳು ಹೆದರ್ಕೊಂಡ್ಬಿಡ್ತಾಳೆ. ನೀನೇನು ಹೆದರ್ಕೋಬೇಡ, ನಿಮ್ಮ ತಂದೆಗೆ ಏನೂ ಆಗಿರಲ್ಲ. ನನ್ನ ಮನಸ್ಸು ಹೇಳ್ತಾ ಇದೆ. ಶ್ರೀನು ಜೊತೆ ಕರ್ಕೊಂಡು ಹೋಗು. ಓಹೋ, ಏನು 3 ಜನ ಲೇಡೀಸ್ ಸೇರ್ಕೊಂಡು ಬೆಳಗ್ಗೆ ಬೆಳಗ್ಗೆನೆ ಮೀಟಿಂಗ್ ನಡೆಸ್ತಿದ್ದೀರಾ? ಶ್ರೀ, ಜಾಹ್ನವಿ ಅವ್ರ ತಂದೆ ಮನೆಗೆ ಹೋಗ್ತಿದ್ದಾಳೆ. ನೀನು ಅವಳ ಜೊತೆಗೆ ಹೋಗಿ ಅವ್ರ ಮನೆಯವ್ರನ್ನೆಲ್ಲ ವಿಚಾರಿಸಿ ಆಮೇಲೆ ಆಫೀಸ್ಗೆ ಹೋಗು. ತಾಯಿ ಆಜ್ಞೆ ಮೀರುವುದುಂಟೆ? ಹೋಗೋಣವೇ ಶ್ರೀಮತಿ ಅವರೇ? ಅಮ್ಮ, ನಾ ಹೋಗಿ ಬರ್ತೀನಿ. ನಿಂತ್ಕೊಳ್ಳೋ. ದಿನ ಇಷ್ಟೊತ್ತಿಗೆ ಹೋಗಿ ಮಧ್ಯರಾತ್ರಿ ಕಳೆದ್ಮೇಲೆ ಮನೆಗೆ ಬರ್ತೀಯಲ್ಲ, ಯಾವ ಬೀದಿ ಮೂಲೆಯಲ್ಲಿ ಸಗಣಿ ಬಾಚಕ್ ಹೋಗ್ತಿದ್ಯಾ? ಏಕೆ ಹೇಳಿದ್ರೆ ನೀನು ಬರ್ತೀಯ ನನ್ನ ಜೊತೆ ಸಗಣಿ ಬಾಚಕ್ಕೆ? ಬಾಯ್ ಮೇಲೆ ಹಾಕ್ತೀನಿ ನೋಡು. ಎಷ್ಟು ಮಾತಾಡ್ತೀಯೋ? ಯಾರು ಹೇಳ್ಕೊಟ್ಟಿದ್ಯಲ್ಲ ನಿನ್ಗೆ? ಇನ್ಯಾರಮ್ಮ, ನೀನೇ. ನನಗ್ ಬುದ್ಧಿ ಬಂದಾಗ್ಲಿಂದ ನಿನ್ನ ಭಾಷೆನೆ ಕೇಳ್ತಾ ಬೆಳೆದಿರೋದು ನಾನು. ನೋಡ್ರಿ ಹೇಗ್ ಮಾತಾಡ್ತಾನೆ ಅಂತ. ಇವನ ಹತ್ರ ಮರ್ಯಾದೆ ತೆಗೆಸ್ಕೊಳ್ಳೋದಕ್ಕ? ಇವನು ನಾ 9 ತಿಂಗಳು ಹೊತ್ತು ಹೆತ್ತು ಸಾಕಿದ್ದು. ನಾನೇನು ಬೇಡ್ಕೊಂಡಿರ್ಲಿಲ್ಲ ನಿನ್ನ, ನನ್ನೇ ಹೆರ್ಬೇಕು ಅಂತ. ಏಯ್, ತಾಯಿಗೆ ಮರ್ಯಾದೆ ಕೊಡೋದನ್ನ ಮೊದಲು ಕಲಿ. ಅದಕ್ಕೂ ಮೊದಲು ಅವಳಿಗೆ ಮಗನಿಗೆ ಮರ್ಯಾದೆ ಕೊಡೋದನ್ನ ಕಲಿಯಕ್ ಹೇಳಿ. ಅಪ್ಪನಿಗೆ ತಿರುಗುತ್ತರ ಕೊಡ್ತೇನೋ? ಅಪ್ಪನ ಮಾತಿಗೆ ತಿರುಗುತ್ತರ ಕೊಟ್ಟಿದ್ದಕ್ಕಲ್ಲ ನಿನಗ್ ಕೋಪ ಬಂದಿದ್ದು. ನಿನಗ್ ಬುದ್ಧಿ ಕಲಿಯಕ್ ಹೇಳಿದ್ನಲ್ಲ, ಅದಕ್ಕೆ. ರವಿ, 1 ನಿಮಿಷ ಬಾಪ, ಕೂತ್ಕೋ. ನಿನ್ನ ಹತ್ರ ಮಾತಾಡ್ಬೇಕು. ಏನಿದ್ರು ರಾತ್ರಿ ಮಾತಾಡೋಣಪ್ಪ. ಬರ್ತೀನಿ. ಮತ್ತೆಲ್ಗೋ ಹೊರಟೆ? ಎಲ್ಲೋ ಒಂದ್ ಕಡೆ. ನೀನ್ ಅದ್ಯಾಗಿ ಮನೆಯಿಂದ ಆಚೆ ಕಾಲಿಡ್ತೀಯೋ ನಾನು ನೋಡ್ತೀನಿ. ದಾರಿ ಬಿಡಮ್ಮ. ಬಿಡಲ್ಲ ಕಣೋ. ಅಪ್ಪ, ನಾನು ಅರ್ಜೆಂಟಾಗಿ ಹೋಗ್ಬೇಕು, ದಾರಿ ಬಿಡಕ್ ಹೇಳಿ. ಅವ್ರೇನೋ ಹೇಳೋದು, ಯಾವ ಘನಂದಾರಿ ಕೆಲ್ಸಕ್ಕೆ ಲೇಟ್ ಆಗ್ತಿದೆ ಅನ್ನೋದನ್ನ ನನ್ಗೆ ಹೇಳ್ಬಿಟ್ಟು ಹೋಗು, ಬಿಡ್ತೀನಿ. ಬಿಟ್ಬಿಡ ಸುನಂದ. ನೀವ್ ಸುಮ್ನಿರಿ. ಈ ಮನೇಲಿ ಹೇಳೋರ್ ಕೇಳೋರ್ ಯಾರು ಇಲ್ದಂಗ ಆಗ್ಬಿಟ್ಟಿದೆ ಇವನ್ಗೆ. ಇವ್ನು ಆಡಿದ್ದೆ ಆಟ. ಈ ಸುನಂದನ್ ಮಾತ್ ಕೇಳದೆ ಹೋದ್ರೆ ಏನ್ ಮಾಡ್ತಾಳೆ ಅನ್ನೋದು ಇವನ್ಗೂ ತೋರಿಸ್ಕೊಡ್ತೀನಿ ನಾನು. ದಾರಿ ಬಿಡಮ್ಮ. ಬಿಡಲ್ಲ ಬಿಡಲ್ಲ ಬಿಡಲ್ಲ. ನೋಡ್ರಿ ಎಷ್ಟು ಕೊಬ್ಬು ಇವನಿಗೆ. ವಯಸ್ಸದ ತಾಯಿ ಅಂತ ಕೂಡ ನೋಡ್ದೆ ಹ್ಯಾಗ್ ನುಗ್ಬಿಟ್ಟು ಹೋಗ್ತಾ ಇದ್ದಾನೆ. ನನ್ ಮಗ ದುಡಿಲಿ ಬಿಡ್ಲಿ, ಮೊದ್ಲು ಹೀಗಿರ್ಲಿಲ್ಲ ರೀ ಇವನು. ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಇವನ್ಗೆ. ರವಿ, ಎಲ್ಲೋ ಹೊರಟ? ಮೊನ್ನೆಯಿಂದ ನಿನ್ನ ಹತ್ರ ಮಾತಾಡ್ಬೇಕು ಅನ್ಕೋತಾ ಇದ್ದೀನಪ್ಪ. ಒಳ್ಳೇದಾಯ್ತು ನೀನು ಆಚೆ ಸಿಕ್ಕಿದ್ದು. ಏಕೆ ಅವಮಾನ ಮಾಡ್ಸೋದು ಇನ್ನೂ ಬಾಕಿ ಇತ್ತೇನೋ? ಅವಮಾನನ? ನಿನಗ ನಾನೇ ಅವಾಗ ಅವಮಾನ ಮಾಡಿಸ್ದೆ? ನಾಟಕ ಸಾಕೋ. ನಿನ್ನೆ ರಾತ್ರಿ ಅಪ್ಪ ಅಮ್ಮನ ಹತ್ರ ಫಿಟ್ಟಿಂಗ್ ಇಟ್ಟು ಬೈಸ್ಕೊಳಂಗ್ ಮಾಡಿದ್ಯಾರು? ನಾನ್ ಬರೋದ್ ಲೇಟ್ ಆಯ್ತು ಅಂತ ರಾತ್ರಿ ಅಕ್ಕಂಗೆ ಫೋನ್ ಮಾಡಿಸಿ ಟೆನ್ಷನ್ ಕೊಡ್ಸಿದ್ಯಾರು? ರವಿ, ಅದು ನೀನ್ ಬೈಸ್ಕೊಳ್ಳಿ ಅಥವಾ ನಿನಗೆ ಅವಮಾನ ಆಗ್ಲಿ ಅಂತ ಮಾಡಿದ್ದಲ್ಲ. ನಿನ್ ಮೇಲಿನ ಕನ್ಸರ್ನಿಗೆ ಮಾಡಿದ್ ಕಣೋ. ನೀನ್ ರಾತ್ರಿ ಅಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಆಂಟಿ ಅಂಕಲ್ ಎಷ್ಟು ಟೆನ್ಷನ್ ಆಗಿದ್ರು ಗೊತ್ತಾ? ಹೆದರ್ಕೊಂಡಿರೋರ್ ಮೇಲೆ ಹಾವೆಸಿದ್ರು ಹಾಗೆ ನೀನು ಬಂದು ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳಿ ಅವ್ರಿಗಿನ್ನೂ ಎದುರಿಸಿದ್ಯಾ? ರವಿ, ಆ ಥರದ್ದೆಲ್ಲ ಏನೂ ಇಲ್ಲ. ಬೇಕಾದ್ರೆ ನಿಮ್ಮ ಅಮ್ಮನ ಹತ್ರನೇ ಕೇಳಿಸ್ತೀನಿ ಬಾ. ಇನ್ನೊಂದು ರಾಮಾಯಣ ಸ್ಟಾರ್ಟ್ ಮಾಡ್ಸೋ ಪ್ಲಾನಾ? ರವಿ, ನಾನು ನಿನಗೆ ದುಶ್ಮನ್ ಅಲ್ಲ ಕಣೋ, ನಿನ್ ಫ್ರೆಂಡು.
ಫ್ರೆಂಡ್ ಆದವರು ತಮ್ಮ ಲಿಮಿಟಲ್ಲಿ ತಾವಿರಬೇಕು. ಲಿಮಿಟ್ ಕ್ರಾಸ್ ಆದರೆ ದುಶ್ಮನ್ಗಳೇ ಆಗೋದು. ನೀನೇನಾದರೂ ಅನ್ಕೋ, ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಜಾನ್ವಿ ಮದುವೆ ಆಗಿ ಹೋದ್ಮೇಲೆ ನಿನ್ನ ಜವಾಬ್ದಾರಿನ ನನಗೆ ಒಪ್ಸಿದಾಳೆ. ಅವಳು ಮಾತನ್ನ ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀನೊಬ್ಬನೇ ಅಲ್ಲಪ್ಪ ಮಾತು ಕೊಟ್ಟಿರೋದು, ನಾನು ಕೊಟ್ಟಿದ್ದೀನಿ ಅವಳಿಗೆ ಮಾತು. ಏನಂತ? ಈ ರೀತಿ ದಿನ ಪೂರ್ತಿ ಆಚೆ ಇದ್ದು ಹೊತ್ತಲ್ದೊತ್ನಲ್ಲಿ ಮನೆಗೆ ಬಂದು ಎಲ್ಲರಿಗೂ ಟೆನ್ಷನ್ ಕೊಡ್ತೀನಿ ಅಂತನಾ? ಲೋ ರವಿ, ನಿಮ್ಮ ತಂದೆ ತಾಯಿ ದಿನ ರಾತ್ರಿ ಆದರೆ ನಮ್ಮ ಮನೆ ಮುಂದೆ ಬಂದು ಕಣ್ಣೀರು ಇಡ್ತಾರೆ ಕಣೋ. ನನ್ನ ಮಗನ ನೋಡಿದ್ಯಾ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತ. ಈ ವಿಷಯ ಜಾನ್ವಿಗೆ ಏನಾದ್ರು ಗೊತ್ತಾದ್ರೆ ಅವಳು ಎಷ್ಟು ಬೇಜಾರು ಮಾಡ್ಕೊಬೇಡ ಹೇಳು. ಜಾನ್ವಿ ಮೊದಲು ನನಗೆ ಅಕ್ಕ, ಆಮೇಲೆ ನಿನಗೆ ಫ್ರೆಂಡು. ಅವಳು ನೊಂದ್ಕೊಳ್ಳೋಂಥ ಕೆಲಸ ಮಾಡಬಾರ್ದು ಅಂತ ನನಗೂ ಗೊತ್ತು. ಬೇರೆಯವರಿಂದ ತಿಳ್ಕೊಳ್ಳೋಂಥ ದರ್ದಿಲ್ಲ ನನಗೆ. ಹೌದು, ಕರೆಕ್ಟ್. ಹಾಗಿದ್ಮೇಲೆ ಇರೋ ವಿಷಯ ಹೇಳೋಕ್ಕೇನೋ ತೊಂದರೆ ನಿನಗೆ. ಬೆಳಿಗ್ಗೆನೆ ಮನೆ ಬಿಡ್ತೀಯ, ರಾತ್ರಿ 12 ಗಂಟೆ 1 ಗಂಟೆ ಆದರೂ ಮನೆಗೆ ಬರೋದಿಲ್ಲ. ಯಾವುದಾದ್ರೂ ತೊಂದರೆಯಲ್ಲಿ ಸಿಗಾಕೊಂಡಿದ್ಯಾ? ಆ ರೀತಿ ಏನಾದರೂ ಇದ್ರೆ ಹೇಳೋ ನನಗೆ. ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಸದ್ಯಕ್ಕೆ ನೀನೇ ನನ್ನ ಮುಂದಿರೋ ದೊಡ್ಡ ಸಮಸ್ಯೆ. ನನ್ನ ಪಾಡಿಗೆ ನಾನು ಇರೋಕ್ಕೆ ಬಿಟ್ಬಿಡು, ಅದೇ ನೀನು ನನಗೆ ಮಾಡೋ ದೊಡ್ಡ ಸಹಾಯ. ರವಿ ಪ್ಲೀಸ್ ಸುನಿ. ಮೇಡಮ್, ನಿಮ್ಮ ತವ್ರ ಮನೆಗೆ ಬಂದಾಯ್ತು. ಯಾಕೋ ಹಾಗಂತೀಯ? ನೀನೇ ನನ್ನ ಡ್ರೈವರಾ? ಹಾ, ಮತ್ತೆ ನಿಮ್ಮ ಪರ್ಸನಲ್ ಡ್ರೈವರ್. ಅಮ್ಮಂದ್ರೆ ಏನಾದ್ರೂ ಈ ಮಾತು ಕೇಳಿದ್ರೆ ನನ್ನ ಕತೆ ಅಷ್ಟೇ. ಕತೆನಿಲ್ಲ ಗೆತನಿಲ್ಲ, ಹೆಂಡ್ತಿನ ಬದುಕಿನ ಬಂಡಿಲ್ ಕರ್ಕೊಂಡು ಹೋಗೋ ಏಕೈಕ ಡ್ರೈವರ್ ಗಂಡ ಅಂತ ಅವ್ರಿಗೂ ಗೊತ್ತಿರತ್ತೆ. ಮಾತ್ ಚೆನ್ನಾಗಿ ಆಡ್ತೀಯ. ಸರಿ, ಈಗ ಹೊರಡು. ಎಲ್ಲಿಗೆ? ಆಫೀಸ್ಗೆ. ನನ್ನ ನಿಜವಾಗ್ಲೂ ಡ್ರೈವರ್ ಅನ್ಕೊಂಡ್ಬಿಟ್ಟಿದ್ಯಾ? ಇದು ಅನ್ಯಾಯ ರೀ. ತವ್ರ ಮನೆ ಬಾಗಿಲವರೆಗೂ ಬಂದ್ ಗಂಡನ್ನ ಹೀಗೆ ರಸ್ತೆಯಲ್ಲಿ ಮಾತಾಡ್ಸಿ ವಾಪಸ್ ಕಳಿಸ್ತಾರ? ನಾನಾಗಿ ಹೋಗ್ತೀನಿ ಅಂದ್ರು ಒಳಗ್ ಬನ್ನಿ, ತಿಂಡಿ ತಿನ್ನಿ, ಕಾಫಿ ಕುಡೀರಿ, ಅಪ್ಪನ್ ಮಾತಾಡ್ಸ್ಕೊಂಡು ಹೋಗಿ ಅಂತ ಹೇಳ್ತಿದ್ದವ್ರು ಇವತ್ತು. ನಾನು ಹಾಗೆ ಹೇಳ್ತಿದ್ದೆ, ಆದ್ರೆ ಮನೆಯಿಂದ ಇಲ್ಲಿಗೆ ಬರೋಷ್ಟ್ರಲ್ಲಿ ನಂದನ್ ಅವ್ರು 3 ಸಲ ಕಾಲ್ ಮಾಡಿದ್ದಾರೆ. ಮೀಟಿಂಗ್ ಈಗ ಲೇಟ್ ಆಗ್ತಿದೆ, ಬೇಗ ಬನ್ನಿ ಅಂತ. ನೀನ್ ಒಳಗ್ ಬಂದು ಅಪ್ಪನ ಮಾತಾಡಿಸ್ರಲ್ಲಿ ಮೀಟಿಂಗ್ ಈಗ ಲೇಟ್ ಆಗಲ್ವಾ? ಮತ್ತೆ ನಂದನ್ ಅವ್ರದೇ ಕಾಲ್ ಅಲ್ವಾ? ಸರಿ, ಮತ್ತೆ ಹೊರಡು. ಹೋಗ್ಲೇಬೇಕಾ? ನಿಮ್ ಮನೆಯವ್ರನ್ನ ಎಲ್ರನ್ನೂ ಮಾತಾಡಿಸ್ಕೊಂಡು ಮಧ್ಯಾಹ್ನದ ಮೇಲೆ ಆಫೀಸ್ಗೆ ಹೋಗ್ತಿದ್ನಪ್ಪ. ಅಷ್ಟ್ರಲ್ಲಿ ಮೀಟಿಂಗ್ ಬಂದಿರೋ ಕ್ಲೈಂಟ್ಸ್ ಎಲ್ಲ ಬೇಜಾರ್ ಮಾಡ್ಕೊಂಡು ಹೊರಟೋಗ್ತಾರೆ. ನನ್ ಮುದ್ದು ಬಂಗಾರ ಅಲ್ವಾ? ಸಂಜೆ ನನಗ್ ಪಿಕ್ ಮಾಡಕ್ ಬರ್ತೀಯಲ್ಲ, ಆಗಪ್ಪನ್ನ ರವಿನ ಮಾತಾಡ್ಸಿ ಊಟ ಮಾಡ್ಕೊಂಡು ಹೋಗೋಣ. ಹಾ, ನಿನ್ ಜೊತೆ? ಶ್ರೀ, ಹೊರಡು. ಆಯ್ತು ಜಾನು, ನನ್ನನ್ನ ನಿಮ್ಮ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಒಳಗ್ ಬರೋವರೆಗೂ ಬಿಡಲ್ಲ. ಹೊರಡ್ತೀನಿ. ಸರಿ, ಬಾಯ್. ಬಾಯ್. ಮುಪ್ಪಿನ ಕಾಲದಲ್ಲಿ ಮಗ ಆಸರೆ ಆಗಿರ್ತಾನೆ ಅನ್ಕೊಂಡಿದ್ವಿ. ಆದ್ರೆ ನಾವ್ ಇಷ್ಟೊಂದು ನೋವು ತಿಂತೀವಿ ಅಂತ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ದೇವ್ರೆ, ನಿನ್ನ ಕಾಮಧೇನು ಅನ್ಕೊಂಡಿದ್ವಿ, ಆದ್ರೆ ನನ್ ಪಾಲಿಗೆ ನೀ ಕಲ್ಲಾಗ್ಬಿಟ್ಟೆ. ನಿನ್ಗೋಸ್ಕರ ಕರ್ಪೂರ, ಎಣ್ಣೆ, ದೀಪ ಅಂತ ಎಷ್ಟೆಲ್ಲ ಖರ್ಚು ಮಾಡಿದ್ದು, ಏನು ಪ್ರಯೋಜನ ಆಗ್ಲಿಲ್ಲ. ಇನ್ನು ನಿಮ್ಗೆ ಯಾರಿಗೂ ಈ ಮನೇಲಿ ಸ್ಥಾನ ಇಲ್ಲ. ಸುನಂದ, ಏನ್ ಮಾಡ್ತಿದ್ಯೆ? ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯಾ? ಇಷ್ಟು ದಿವಸ ಹಿಡ್ದಿತ್ತು, ಈಗ ಬಿಟ್ಟಿದೆ. ಜಾನು, ಅಮ್ಮ, ದೇವ್ರ ಫೋಟೋನ್ ಯಾಕೆ ಆಚೆ ಹಾಕ್ತಿದ್ದೀರಾ? ಒಂದು ಕೈಲಿ ಜೀವನ ಕೊಟ್ಟು ಇನ್ನೊಂದು ಕೈಲಿ ನೆಮ್ಮದಿ ಕಿತ್ಕೊಳ್ಳೋ ದೇವ್ರನ್ನ ಏನೇ ಮಾಡ್ಲಿ? ನೆಮ್ಮದಿ ಹಾಳಾಗಂತದ್ ಏನಾಗಿದೆ ಈಗ? ಜಾನು, ನೀನ್ ಮೊದ್ಲು ಒಳಗಡೆ ಬಮ್ಮ. ಜಾಹ್ನವಿ, ರವಿ ನಮ್ ಕೈ ತಪ್ಪು ಹೋಗ್ಬಿಟ್ಟ ಕಡೆ. ಏನಾಯ್ತು ರವಿಗೆ? ಎಲ್ಲವನು? ಬೆಳಿಗ್ಗೆ ಹೋದ್ರೆ ರಾತ್ರಿ 12 ಗಂಟೆ 1 ಗಂಟೆ ಆಗುತ್ತಮ್ಮ ಮನೆಗೆ ಬಂದು ಸೇರೋದು. ನೀವಿಬ್ರು ಕೇಳಲಿಲ್ವಾ? ನಾನ್ ಕೇಳಿದ್ದಕ್ಕೆ ನನಗೆ ಸೆಗಣಿ ತಿನ್ನು ಅಂತ ಹೇಳ್ಬಿಟ್ಟ ಕಡೆ. ನಮ್ ರವಿ ಹಾಗನ್ನ ನನಗ್ ನಂಬಕ್ ಆಗ್ತಿಲ್ಲ. ಅಪ್ಪ, ರವಿ ಹಾಗನ್ನ? ನನ್ ಮಾತಿನ ಮೇಲೆ ನಂಬಿಕೆ ಇಲ್ವೇನೆ ನಿನಗೆ? ನಿನ್ ಮೇಲೆ ನಂಬಿಕೆ ಇದೆ ಅಮ್ಮ, ಆದ್ರೆ ನನ್ ತಮ್ಮ ಹಾಗಂದ ಅಂದ್ರೆ ನನಗ್ ನಂಬಕ್ ಆಗಲ್ಲ.
ಅಪ್ಪ ನೀವೇ ಹೇಳಿ, ರವಿ ಅಮ್ಮಂಗ್ ಹಾಗನ್ನ? ಇಲ್ಲ. ಅಯ್ಯೋ ಅಯ್ಯೋ, ಏನೇ ನಿಮ್ಗೆ 2 ನಾಲ್ಗೆ ಇದೆಯಾ? ಅವನಷ್ಟೆಲ್ಲ ಅನ್ಬೇಕಾದ್ರೆ ನೀವೇ ನನ್ನ ಪರ ವಹಿಸಿದ್ದೀರಾ? ಈಗ ಮಗಳು ಬಂದ್ಲು ಅಂತ ಪ್ಲೇಟೇ ಚೇಂಜ್ ಮಾಡ್ಬಿಟ್ರಾ? ಪ್ಲೇಟು ಇಲ್ಲ, ಆಮ್ಲೆಟು ಇಲ್ಲ. ಮನೆಗೆ ಮಗಳು ಬಂದಿದ್ದಾಳೆ, ಅವಳು ಯೋಗಕ್ಷೇಮ ವಿಚಾರಿಸ್ಬಿಟ್ಟು ಏನೇ ಇದೆಲ್ಲ. ಅಪ್ಪ ಪ್ಲೀಸ್, ಇಲ್ಲಿ ಏನ್ ನಡೀತಿದೆ ಅಂತ ಹೇಳ್ತೀರಾ? ನನ್ನಿಂದ ಏನು ಮುಚ್ಚಿಡಕ್ ಟ್ರೈ ಮಾಡ್ಬಿಡಿ. ನಮ್ ರವಿ ಯಾವ್ದೋ ಚಟಕ್ ಬಿದ್ದ್ಬಿಟ್ಟಿದ್ದಾನೆ ಕಣೆ. ಚಟಕ್ಕ? ಇಸ್ಪೀಟು ಜೂಜು ಅಂತಾರಲ್ಲ ಅದು ಕಣೆ. ಧರ್ಮರಾಯ ಜೂಜಲ್ಲಿ ರಾಜ್ಯನೇ ಕಳ್ಕೊಂಡ, ಕೊನೆಗೆ ಕಟ್ಕೊಂಡು ಹೆಂಡತಿನೂ ಇಟ್ಟು ಸೋತ್ ಹೋಗ್ಬಿಟ್ಟ. ಹಾಗೆ ಇವನೆಲ್ಲ ನಮ್ಮಿಬ್ಬರನ್ನು ಚೂಚಲ್ಲಿಟ್ಟು ಸೋತ್ ಹೋಗ್ಬಿಡ್ತಾನೋ ಅಂತ ಭಯ ಆಗ್ತಿದೆ ಕಣೆ.